ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ರಾಮ್ ಒಂದು ಕಡೆ ಓಡೋಗ್ತಾ ಇರ್ತಾನೆ. ಹುಡ್ಕೊಂಬರ್ಬೇಕು ಅಂತ ಹೇಳಿ ಅವ್ರ ದೊಡ್ಡಪ್ಪನ ಮತ್ತು ಈ ಕಡೆ ಮಾದೇವನ ಅಪ್ಪಾಜಿ ಅಂತ ಮಾದೇವನು ಓಡ್ತಾ ಇದ್ದ ಅಲ್ಲಿ ಯಾರನ್ನು ಕೇಳ್ತಾರೆ. ರಸ್ತೆ ಬದಿ ನಿಂತವ್ರನ್ನ ಇವ್ರನ್ನ ಯಾರನ್ನ ಕೇಳಿದ್ರು, ಯಾರು ನಾನು ನೋಡಿಲ್ಲ, ನೀನು ನೋಡಿಲ್ಲ, ನನಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ದೇವಸ್ಥಾನ ಹತ್ರ ಕೇಳ್ತಾರೆ, ಅಪ್ಪಾಜಿ ಎಲ್ಲೋದ್ರಿ ಅಪ್ಪಾಜಿ ನೀವು ಅಂತ ಮಾದೇವ ಅಳ್ತಾ ಇರ್ತಾನೆ. ಎಂಥ ಕೆಲಸ ಆಯ್ತಲ್ಲ ನನ್ನಿಂದನೇ ಅಂತ, ಇದ್ದಿಟ್ಟು ನನ್ನ ಜೊತೆ ಇದ್ದಿದ್ದು ನನ್ನ ತಂದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲಲ್ಲ ಅಂತ ಮಾದೇವ, ನನ್ನಿಂದ ದೊಡ್ಡ ತೆಪ್ಪಾಯ್ತು ಅಂತ ಮಾದೇವ ಆಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ರಾಮು ಅಲ್ಲಿ ಅಂಗಡಿ ಹತ್ರ ಎಲ್ಲಿ ಕೇಳ್ತಾನೆ. ಎಲ್ಲಿ ಕೇಳಿದ್ರು ಮಾದೇವ ಮತ್ತು ರಾಮ್ ಒಬ್ರಿಗೆ ಎಲ್ಲ ಕಡೆ ಹುಡುಕಿದಾಯ್ತು ಕಣ್ಲ, ಅಪ್ಪ ಎಲ್ಲೂ ಸಿಗಲಿಲ್ಲ. ದೊಡ್ಡಪ್ಪ ಎಲ್ಲಿ ಹೋದ್ರು ದೊಡ್ಡಪ್ಪ ಅಂತೆಲ್ಲ ಈ ಕಡೆ ಪ್ರೇಮನೂ ಹುಡುಕ್ತಾ ಇರ್ತಾ. ಪ್ರೇಮ ಫೋನ್ ಮಾಡ್ತಾಳೆ ರಾಮ್ಗೆ, ಪ್ರೇಮ ಸಿಕ್ಕಿದ್ರಾ ಅಂತ. ಇಲ್ಲ ರಾಮ್, ನಾನು ನಿನ್ನ ಕೇಳಕ್ಕೆ ಫೋನ್ ಮಾಡಿದೆ, ಎಲ್ಲಿ ಹೋಗಿರ್ಬೋದು ಅಂತೆಲ್ಲ ಹೇಳಿ, ಮಾದೇವ ಅವರು ಅಂದರೆ ಇಲ್ಲೇ ಇದ್ದೀನಿ ಹೇಳಿ ಪ್ರೇಮ ಅವರೇ ಅಂತ. ಮಾದೇವ ಅವ್ರಿಗೆ ಈ ಊರಲ್ಲಿ ಹಳೆ ಮನೆ ಬಿಟ್ಟ ಮೇಲೆ ಬೇರೆ ಏನೂ ಗೊತ್ತಿಲ್ಲ. ಹೌದು ನೋಡಿ ಪ್ರೇಮ ಅವರೇ, ನನಗೆ ಯಾಕಿದೆ ಅರ್ಥನೇ ಆಗಲಿಲ್ಲ. ಹೌದು ಪ್ರೇಮ ಅವರೇ, ನೀವು ಹೇಳ್ತಾ ಇರೋದು ದಿಟ. ಅಪ್ಪಾಜಿ ಆ ಮನೆ ಬಿಟ್ಟರೆ ಬೇರೆ ಯಾವ ಜಾಗ ಗೊತ್ತಿಲ್ಲ, ಅಲ್ಲೇ ನಾನು ಹೋಗಿ ಹುಡುಕ್ತೀನಿ ಅಂತೆಲ್ಲ ಹೇಳಿ ಇವರಿಬ್ರು. ಅಣ್ಣ ಏನಾಯಿತು ರಾಮ್, ನಾನು ಅಪ್ಪಾಜಿಗೆ ಶಾನೆ ಬೈದ್ಬಿಟ್ಟೆ ಕಣ್ಲು, ಈಟೆಲ್ಲ ಕಷ್ಟ ಕೊಟ್ಟೆ ಅಂತ ಬೈದೆ ಕಣು, ಅದಕ್ಕೆ ಕಣ್ಲು. ತನ್ನೇನಾದ್ರು ಮಕ್ಕಳು ನೋಡ್ಬೇಕಂತ ಆ ಅಪ್ಪ ಭಾಳ ಹಂಬಲಿಸ್ತದೆ. ನನ್ನ ಅಪ್ಪಾಜಿ ನನಗೆ ಸಿಗಬೇಕು, ಇಲ್ಲಾಂದರೆ ನಾನು ಅಲ್ಲಿವರೆಗೂ ಮನೆಗೆ ಬರಲ್ಲ. ಅಪ್ಪಾಜಿ ಶಾನೆ ನಾನು ದೊಡ್ಡ ತಪ್ಪು ಮಾಡೀನಿ ಅಂತೆಲ್ಲ ದೇವ್ರೆ ನನ್ನ ಕೈಗೆ ಶ್ರೀಧರ ಪ್ರೇಮಗೆ ಫೋನ್ ಮಾಡಿ, ನೋಡಮ್ಮ ನಮ್ಮ ಅತ್ತಿಗೆ ಜೀವನದ ಉದ್ದಕ್ಕೂ ಬರೀ ಕೋಪ ಅದೇ ಆಗ್ಬಿಟ್ಟೈತೆ. ಸದ್ಯಕ್ಕೆ ನೀವು ಅತ್ತೆನ ಎಲ್ಲರನ್ನ ಕರ್ಕೊಂಡು ಮನೆಗೆ ಹೋಗಿ, ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡಿ. ಅದೇ ಟೈಮಿಗೆ ಇಲ್ಲಿ ದಾಮಿನಿ ಅವ್ರ ರೌಡಿಗಳ ಹತ್ರ ಮಾತಾಡ್ತಾರೆ. ಅವನ್ನ ಜೀವಂತ ಆಗಲಿ ಆದರೂ ಸಿಗಬೇಕು, ಇಲ್ಲ ಸತ್ತ ಮೇಲೆ ಆದರೂ ಸಿಗಬೇಕು. ಯಾರು ಶ್ರೀನಿವಾಸನ ಹುಡುಕಿ ತರ್ತಾರೋ ಅವರಿಗೆ 50 ಲಕ್ಷ ರೂಪಾಯಿ ಅಂತೆಲ್ಲ ಹೇಳಂತ. ಈಗ ಮಹೇಶ್ವರಿ ಹೊರಗೆ ಬಂದಂಗೆ ನಾಟಕ ಮಾಡಿ ಮಹೇಶ್ವರಿ ಫೋನ್ ತಗೊಂಡು ಅವ್ರಿಗೆ ಮಾತಾಡ್ತಾ ಇರ್ತಾರೆ ದಾಮಿನಿಗೆ. ಅಂತೆಲ್ಲ ನೋಡು, ಎಲ್ಲರೂ ಹುಡುಕಿ ಸಾಕಾಯಿತು, ಶ್ರೀನಿವಾಸ್ ಸಿಕ್ಕಿಲ್ಲ, ಅವ್ರ ಜೊತೆ ನಾನು ಮನೆಗೆ ಹೋಗ್ತಾ ಇರ್ತೀನಿ ಅಂತ. ಸರಿ ನೀನು ಹೋಗು ಅಂತೆಲ್ಲ, ನಾನು ಆ ವಿಷಯ ನೋಡ್ಕೊತೀನಿ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾ. ದಾಮಿನಿ ಅಂತ ಮಾತಾಡ್ತಾ ಇದ್ರು. ಬರೀ ಇವ್ರದ್ದೇ ಗೋಳಾಯ್ತು, ನಮ್ಮ ಕಿಟ್ಟಿ ಎಲ್ಲಿದ್ದನೋ ಎಲ್ಲಿಲ್ಲೋ ಅಂತ ಬೇಜಾರಾಗ್ತಾ. ನಮ್ಮ ಅತ್ತೆ ಮಾತ್ರ ಬುದ್ಧಿ ಕಲಿಯಲ್ಲ ಅಂತೆಲ್ಲ ಹೇಳಿ ಬೈತಾಳೆ. ನೋಡು ಶ್ರೀನಿವಾಸು ಅವ್ರಿಗೆ ಐ ವಾಂಟ್ ಹಿಮ್ ಡಯಾರ್ ಲೈಸ್ ಅಂತೆಲ್ಲ ಹೇಳಿ ಅವ್ರನ್ನ ರೌಡಿಗಳನ್ನ ಕಳಿಸ್ಬಿಡ್ತಾ. 50 ಲಕ್ಷ ಕೊಡ್ತೀನಿ ಅಂತೆಲ್ಲ ಹೇಳಿ ಈ ಕಡೆ ಸ್ನೇಹನು ಮತ್ತು ದಾಮಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಎಲ್ಲೋದ್ರಿ ಮಾವ ನೀವು, ಪ್ರೇಮ ಮನೆಗೆ ಬಂದ ಆಳ್ತಾ ಇರ್ತಾರೆ, ಎಲ್ಲೋದ್ರಿ ಮಾವ ನೀವು, ಎಲ್ಲೋದ್ರಿ ಮಹಾದೇವ ಅವರು ಎಷ್ಟು ನೊಂದ್ಕೊಂಡ್ರು ಏನು ಅಂತೆಲ್ಲ ಹೇಳ್ಬೇಕು. ಅವರು ರೂಮಿಂದ ರಾಮ್ ಮತ್ತು ಪ್ರೇಮ ರೂಮಿಂದ ಆಚೆ ಬರ್ತಾರೆ. ಬಂದು ನೋಡಿ ಮಾವ ಅಂತ, ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ. ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡ್ತಾ ನಾನು ಬದುಕಿದ್ದೀನಿ, ಮಹಾದೇವನಿಗೆ ಗೊತ್ತಾಯ್ತಾ ಅಂತೆಲ್ಲ ಹೇಳಿದೆ ನಾನು ಅಂತೆಲ್ಲ ಹೇಳಿ ತುಂಬ ಬೇಜಾರು ಮಾಡ್ಕೊಂಡು, ನನ್ನ ಮನಸ್ಸು ತುಂಬ ಸಂಕಟ ಆಯ್ತಮ್ಮ ಮಹಾದೇವ ಮಾತಾಡಿದೆ, ಅದಕ್ಕೆ ಯಾರಿಗೂ ತೊಂದರೆ ಕೊಡೋದೆಲ್ಲ ಬೇಡ ಅಂತ ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಹೋದೆ. ಆದರೆ ಹೋದ್ಮೇಲೆ ನೆನಪಾಯ್ತು, ನನ್ನ ರಕ್ತ, ನನ್ನ ಮಗ ನನಗೆ ಬೈದರೂ ಬೈಲಿ ಬಿಡು, ನಾನು ಯಾಕೆ ಸಂಕಟ ಪಡಲಿ. ಅದ್ರಾಗೂ ನನ್ನ ಕಲ್ಯಾಣಿ ನನ್ನ ಪ್ರೀತಿಯನ್ನು ತನ್ನ ತಾಯಿಗೆ ಕಣ್ಣೀರು ಹಾಕ್ಸಾಕ ಅವನು ಕೋಪ ಮಾಡ್ಕೊಳ್ಳೋದು ಸಹಜ ಕಾಣಲ್ಲ ಕಣಮ್ಮ, ಅದಕ್ಕಾಗಿ ನಾನು ಅಂತೆಲ್ಲ ಹೇಳಿ ಹೇಳ್ತಾ ಇರ್ತಾನೆ. ಇದೇ ಟೈಮಿಗೆ ಈ ಕಡೆ ಆದರೂ ಇನ್ನೂ ಒಂದು, ನನ್ನ ಕಲ್ಯಾಣಿ ನನ್ನನ್ನು ತುಂಬ ಪ್ರೀತಿಸ್ತಾಳಲ್ಲ, ಅದಕ್ಕಾಗಿ ನಾನು ಕಲ್ಯಾಣಿ ನೆನೆಸ್ಕೊಂಡು ಆ ನಂಬಿಕೆಯನ್ನು, ಕಲ್ಯಾಣಿ ಬರ್ತಾಳ, ನಾನು ಬಂದೇ ಬರ್ತೀನಿ ಅಂತ ಕಲ್ಯಾಣಿ ನಂಬ್ತಾ ಇದ್ದಾಳ ಅಂತ ನಾನು ಬಂದುಬಿಟ್ಟೆ ಅಂತ. ಪ್ರೇಮ ನಾನು ಎಲ್ಲೇ ಹುಡುಕಿದ್ರು ಸಿಕ್ಕಿಲ್ಲ, ದೇವಸ್ಥಾನ ಎಲ್ಲ ಹುಡುಕಿ ಬಂದೆ ಪ್ರೇಮ ಅಂತೆಲ್ಲ ಹೇಳಬೇಕಾದ್ರೆ ಇಲ್ಲಿ ಕಲ್ಯಾಣಿನ ನೋಡ್ಬಿಡ್ತಾರೆ ಅವ್ರು ಶ್ರೀನಿವಾಸ ಅವರು ಹಿಂಗೆ ಕೈ ಮಾಡ್ತಾರೆ. ಇವಾಗ ಕಲ್ಯಾಣಿ ಹೋಗಿ ಕೈ ಹಿಡ್ಕೊಂಡು ರೀ ನೀವು ಬಂದರಾ ಅಂತೆಲ್ಲ ಕೇಳ್ತಾ. ಅದೇ ಟೈಮಿಗೆ ನಿನಗೆ ನೋವು ಕೊಡೋದು ಬೇಡ ಅಂತ ವಾಪಸ್ ಬಂದುಬಿಟ್ಟೆ. ಪಂಚಮಿ ಅಣ್ಣ ಅಂತ ಶ್ರೀಧರ ಹೋಗಿ ಹಾಗೆ ಮಾಡ್ಕೊತಾರೆ. ಕೂಸೆ ಬಾ ಕೂಸೆ, ನಮ್ಮ ಮಗಳೇ ಅಂತೆಲ್ಲ ಹೇಳ್ತಾ, ನಾನು ದಯವಿಟ್ಟು ನನ್ನ ಕ್ಷಮಿಸಿಬಿಡೋಣ, ನಿನ್ನ ಮತ್ತೆ ಇನ್ನು ಈ ಮನೆಯಿಂದ ಆಚೆ ಎಲ್ಲಿ ಹೋಗ್ಬಾರ್ದು ಕಾಣೋಣ ಅಂತೆಲ್ಲ, ಇದು ನನ್ನ ಮನೆ ಅಲ್ಲಪ್ಪ ಅಂತೆಲ್ಲ, ಮನೆ ಬಿಟ್ಟು ನೀನು ಎಲ್ಲಿ ಹೋಗಂಗಿಲ್ಲ ನೋಡು ಅಂತೆಲ್ಲ ಶ್ರೀಧರ್ನು ಬೇಜಾರು ಮಾಡ್ಕೊತಾರೆ. ಕಡೆ ಪಂಚಮಿ, ನಿನ್ನ ನೆನಪಿಲ್ಲಲ್ಲ, ನೀನಿನ್ನ ನನ್ನ ಮಾಡ್ಲಲ್ಲಿದ್ದಮ್ಮ, ಆವಾಗೇ ನಾನು ಮನೆ ಬಿಟ್ಟು ಹೋಗಿದ್ದೆ, ಸುಮಾರು 25 ವರ್ಷ ಆಗಿದೆ. ಇಲ್ಲ ಕಲ್ಯಾಣಿ, ನಾನು ಇನ್ಯಾವತ್ತೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಲ್ಲ ಅಂತೆಲ್ಲ ಹೇಳ್ತಾ ಮಾದೇವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅದೇ ಟೈಮಿಗೆ ಮಾದೇವ ಮತ್ತು ರಾಮ್ ಇಬ್ಬರು ಬರ್ತಾರೆ. ರಾಮ್ ಮತ್ತು ಮಾದೇವ ಇಬ್ಬರು ಬಂದು ಬಾಣ ಅಂತ ಕರೀತಾರೆ. ಇಲ್ಲ ಕಣೋ, ನಾನು ಅಮ್ಮನ ಹೆಂಗೆ ಮುಖ ತೋರಿಸ್ಲೆ,
ನಾನೇ ಕಾರಣ ಆಗ್ಬಿಟ್ಟೆ ಕಳ್ಳ ಅಮ್ಮನ ಕಣ್ಣಿಗೆ ಇರೋರಿಗೆ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಮಾದೇವ ಅಂತ ಅವ್ರು ಕೂಗ್ತಾರೆ ಅಪ್ಪಾಜಿ ಅಂತೆಲ್ಲ ಹೇಳಿ ಮಾದೇವನು ಓಡಿ ಓಡಿ ಬಂದು ಅಪ್ಪಾಜಿ ಅಂತೆಲ್ಲ ಹೇಳಿ ಓಡೋಡು ಕಾಲು ಹಿಡ್ಕೊಂಡ್ಬಿಡ್ತಾರೆ. ನೀವು ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಿರ ಅಂತ ಕಾಲು ಹಿಡಿ ಎದ್ದಾಳಪ್ಪ ಅಂತೆಲ್ಲ ಹೇಳಿ ಎಬ್ಬಿಸಿ ಇನ್ನು ಮುಂದೆ ಹೀಗೆ ಸಂತೋಷವಾಗಿ ಎಲ್ಲರೂ ಒಟ್ಟಿಗೆ ಇರೋಣ, ನಾನಿಗೂ ಹೇಳ್ತೀನಿ ನಾನು ಮನೆ ಬಿಟ್ಟು ಹೋಗಲ್ಲ ಅಂತೆಲ್ಲ ಹೇಳಿದ್ದು. ಇನ್ನೆಲ್ಲ ನಾನು ಎಲ್ಲೂ ಹೋಗಲ್ಲಪ್ಪ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ನೀನು ರಾಮ್ ಅಲ್ವಾ, ಬರೀ ನೀನು ಅಣ್ಣನ್ನೇ ಹೊಗಳ್ತಾ ಇದ್ರೆ ನನ್ನ ಮಾತಾಡ್ಸಿಲ್ಲ ಅಂತೆಲ್ಲ ಹೇಳಿದೆ. ನೀನು ರಾಮ್ ಅಲ್ವಾ, ನಮ್ಮ ಶ್ರೀಧರ್ ಮಗನ ಡಾಕ್ಟ್ರ್ ಅಂತ ಕೇಳ್ಪಟ್ಟೆ, ಒಳ್ಳೆ ಕೈಗುಣ ಅಂತಲ್ಲಪ್ಪ ನಿಂದು ಅಂತೆಲ್ಲ ಹೇಳಿ ಎಲ್ಲರೂ ಖುಷಿಯಿಂದ ಇರ್ತಾರೆ. ಎಲ್ಲರೂ ಖುಷಿಯಿಂದ ಇರಬೇಕಾದ್ರೆ ಈ ಕಡೆ ಅಲ್ಲ ಅಪ್ಪಾಜಿ ನಿಮ್ಮನ್ನು ನಿಜ ಹೇಳಿ, ನಿಮ್ಮನ್ನು ನಮ್ಮಿಂದ 8 ವರ್ಷ ದೂರ ಇಟ್ಟಿದ್ದೀವಿ, ಹೆಂಗ್ಸಿ ಯಾರಪ್ಪಾಜಿ ಅಂತ ಕೇಳ್ತಾರೆ. ಅದೇ ಟೈಮಿಗೆ ಪ್ರೇಮ ಇದ್ದು ಹೇಳಿ ಮಾವ ಅಂತೆಲ್ಲ ಹೇಳ್ತಾರೆ. ಇನ್ನು ಮುಚ್ಚಿಟ್ಟು ನಾನೇನು ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳಿ ಅವಳು ಬೇರೆ ಯಾರಲ್ಲಪ್ಪ, ನನ್ನ ಇಷ್ಟು ವರ್ಷ ಕೂಡಾಕಿ ನನ್ನ ಚಿತ್ರ ಹಿಂಸೆ ಕೊಟ್ಟದ್ದು ಹೆಂಗಸು ಬೇರೆ ಯಾರಲ್ಲಪ್ಪ, ಆ ದಾಮಿನಿ ಅಂತೆಲ್ಲ ಹೇಳ್ಬಿಡ್ತಾರೆ. ದಾಮಿನಿನೇ ಇವ್ರ ಮನೇಲಿ ಇರೋದು ಇವ್ರಿಗೆ ಗೊತ್ತಿರೋದು. ಫುಲ್ಲು ಶಾಕ್ ಆಗಿಬಿಡ್ತಾರೆ. ಗೊತ್ತಿರುತ್ತೆ ದಾಮಿನಿನೇ ಈ ಕೆಲಸ ಮಾಡೋದು ಅಂತ ಗೊತ್ತಿರೋಲ್ಲ. ತುಂಬ ಬೇಜಾರಾಗಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡಲ್ಲಿ ಪ್ರೇಮ ಮಕ್ಕೊಂಡಿರ್ತಾರೆ. ಪ್ರೇಮಗೆ ಫೋನ್ ಬರುತ್ತೆ, ನಾವು ಹೇಳಿರೋ ಜಾಗಕ್ಕೆ ನೀನು ಒಬ್ಬಳೇ ಬರಬೇಕು, ರಾಮ್ನ ಯಾರನ್ನೂ ಕರ್ಕೊಂಬರ್ಬಾರ್ದು, ಇಲ್ಲಾಂದರೆ ನಿನ್ನ ತಂಗಿನ ಸಾಯಿಸಿಬಿಡ್ತೀವಿ ಅಂತಾರೆ. ಯಾರು ಅಂತೆಲ್ಲ ಪ್ರೇಮ ಕೇಳಿದಾಗ ನಿನ್ನ ತಂಗಿ ಕಾವ ನಮ್ಮ ಮೋಸದಲ್ಲಿದ್ದಾಳೆ, ನಾನು ನಿನ್ನ ಕಳಿಸೋ ಲೊಕೇಶನ್ ನೀನು ಒಬ್ಬಳೇ ಬರಬೇಕು, ಒಂದು ವೇಳೆ ಈ ವಿಷಯನ ಮನೆಯವ್ರಿಗೆ ರಾಮ್ಗೋ ಯಾರಿಗೋ ಹೇಳಿದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಕಾವ್ಯನ ಕೊಂದು ಬಿಡ್ತೀವಿ ಅಂತ ಹೇಳಿ ಹಲೋ ಅಂತೆಲ್ಲ ಹೇಳಿ ಅಂತ ಕಾವ್ಯನ ಕಿಡ್ನಾಪ್ ಮಾಡಿರ್ತಾರೆ. ಅಲ್ಲಿ ಕಾವ್ಯನ ಕೈ ಕಾಲೆಲ್ಲ ಕಟ್ಟಿ ಅಲ್ಲಿ ಮಲಗಿಸಿರ್ತಾರೆ. ನಾಳೆ ಎಪಿಸೋಡ್ ಇದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್ನ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಎಲ್ಲರೂ ಒಂದಾದರೂ ಅನ್ನೋ ಟೈಮ್ ಒಳಗೆ ಮತ್ತೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈ ಸೀರಿಯಲ್ನಾಗ.